ನಮ್ಮ ಧರ್ಮೇಂದ್ರ ಪ್ರಧಾನ್ ಎಜುಕೇಶನ್ ಮಿನಿಸ್ಟರ್ ಅವ್ರು ರಿಸೈನ್ ಬೇಕಂತ ನಾವೇ ಹೋರಾಟ ನಡೀತಿರೋದು. ದುಡ್ಡುಗೋಸ್ಕರ ಅವರೆಲ್ಲ ಮಾಡಿ ಮಕ್ಕಳಿಗೆ ನೀಟ್ ಪೇಪರ್ ಲೀಕ್ ಮಾಡಿ ಎಲ್ಲ ಮಂತ್ರಿ ಮಕ್ಕಳು ಅಂತ ಮಕ್ಕಳಿಗೆಲ್ಲ ಕಾಸು ಕೊಟ್ಟು ಕಾಸು ತಗೊಂಡ್ಬಿಟ್ಟು ನೀಟ್ ಪೇಪರ್ ಲೀಕ್ ಮಾಡ್ಬಿಟ್ಟು ಅವ್ರ 20-40 ಜನಕ್ಕೋಸ್ಕರ ಇಡೀ ದೇಶಕ್ಕೆ ಕಷ್ಟ ಆಗ್ತಿದೆ. ಅದು ಬಂದ್ಬಿಟ್ಟು ಎಲ್ಲ ಧರ್ಮೇಂದ್ರ ಪ್ರಧಾನ್ ಒಂದು ಬಿಜೆಪಿ ಮಿನಿಸ್ಟರ್, ಎಜುಕೇಶನ್ ಮಿನಿಸ್ಟರ್, ನಿಮ್ಗೆಲ್ಲ ಗೊತ್ತಿದೆ ಏನ್ ಕಷ್ಟ ಇದೆ. ಎಲ್ಲ ಏನಿದೆ ಒಂದೇ ನೀಟ್ ಪೇಪರ್ ಅಲ್ಲ, ಮಹಾರಾಷ್ಟ್ರ ಮೊನ್ನೆ ಒಂದು ಪೇಪರ್ ಲೀಕ್ ಆಯ್ತು, ಬೇರೆ ಹಲವಾರು ಪೇಪರ್ ಲೀಕ್ ಆಗ್ತಾ ಇದೆ. ನಿಮ್ದು ಪೇಪರ್ ಲೀಕ್ ಆಗ್ಬೋದು. ನಿಮ್ಗೋಸ್ಕರನೇ ಹೋರಾಟ ನಡೆಸಿರೋದು NSUI ಅಂತ. ನಾವೆಲ್ಲ ನಿಮ್ ಜೊತೆ ಇದ್ದೀವಿ. NSUI ಸಂಘಟನೆ ನ್ಯಾಷನಲ್ ಸ್ಟೂಡೆಂಟ್ ಆಫ್ ಇಂಡಿಯಾ ಕಾಂಗ್ರೆಸ್ ವಿಂಗ್ ಇದು NSUI. ನಿಮ್ಗೋಸ್ಕರ ನಾವೆಲ್ಲ ಇಲ್ಲಿರೋದು. ನಿಮ್ಗೆ ಏನೇ ಕಷ್ಟ ಇದ್ರು ನಿಮ್ ನಮ್ಗೆ ಹೇಳ್ಬೋದು. ಕಾಲೇಜಲ್ಲಿ ಆಗ್ಲಿ ಹೊರಗಡೆ ಎಲ್ಲಾದ್ರೂ ಇಲ್ಲಿ ಸ್ಟೂಡೆಂಟ್ಗೋಸ್ಕರ ಏನಾದ್ರೂ ಕಷ್ಟ ಇದ್ರೆ ಏನಾದ್ರೂ ಇದ್ರೆ ಪ್ರಾಬ್ಲಮ್ ಆಗಿದ್ರೆ ನಿಮ್ಗೆ ಹೆಸರು ಬರಕ್ ಬಿಡಲ್ಲ, ನೀವೆಲ್ಲ ನಮ್ಗೆ ಹೇಳ್ಬೋದು. ಅದೆಲ್ಲ ಫಾರ್ಮ್ ಫಿಲ್ ಮಾಡ್ಬಿಟ್ಟು ಕೊಡಿ. ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ರಿಸೈನ್ ಬೇಕಂತ ನಾವು ಇಡೀ ದೇಶ ಇಡೀ ಕರ್ನಾಟಕದಲ್ಲಿ ನಮ್ಮ ಕೀರ್ತಿ ಗಣೇಶ್ ಸಾಹೇಬ್ರು ಸ್ಟೇಟ್ ಪ್ರೆಸಿಡೆಂಟ್ ಈ ಗಾಡಿನ ಜಿಲ್ಲೆಗೆ ಕಳಿಸ್ಬಿಟ್ಟು ಅವ್ರ ರೆಸಿಗ್ನೇಷನ್ಗೋಸ್ಕರ ಕಷ್ಟಪಡ್ತಿರೋದು. We request everyone to write and give the form. ಜಿಲ್ಲೆಯಲ್ಲಿ NSUI ಕಡೆಯಿಂದ ಛಾತ್ರೋಂಗಿ ಗೂಂಜ್ ಅಂತ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ. ಇಡೀ ಕರ್ನಾಟಕ ಅಲ್ಲಿ ಮಾಡ್ತಿರೋದು. ಎರಡು ಮೂರು ದಿನ ಒಂದೊಂದು ಡಿಸ್ಟಿಕ್ ಕವರ್ ಮಾಡ್ತಾರೆ. ಈ ದಿನ ಕೋಲಾರಲ್ಲಿ ಮಾಡಿದ್ದಾರೆ. ಈ ದಿನ ಹೆಂಗ್ ಛಾತ್ರೋಂಗಿ ಗೂಂಜ್ ಏನಂದ್ರೆ ಅದು ಈಗ ನೀಟ್ ಪೇಪರ್ ಲೀಕ್ ಬಗ್ಗೆ ನೀಟ್ ಪೇಪರ್ ಲೀಕ್ ಹೇಗಾಗ್ತಿದೆ. ಧರ್ಮೇಂದ್ರ ಪ್ರಧಾನ್ ಇದಾರಲ್ಲ, ಅವ್ರ ಎಜುಕೇಶನ್ ಮಿನಿಸ್ಟರ್ ಬಂದ್ಬಿಟ್ಟು ದೊಡ್ಡ ಬಿಸ್ನೆಸ್ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಹಣ ತಗೊಂಡ್ಬಿಟ್ಟು ಪೇಪರ್ ಲೀಕ್ ಮಾಡೋದು ಅಂತ ಬಿಸ್ನೆಸ್ ಮಾಡಾಕಿದ್ದಾರೆ. ಅದು ರೆಸಿಗ್ನೇಷನ್, ಹಿ ಶುಡ್ ರಿಸೈನ್. ಅವ್ನು ರಿಸೈನ್ ಮಾಡ್ಬೇಕಂತ ನಾವೀಗ ಈ ದಿನ ನಾವು ಬಂದ್ಬಿಟ್ಟು ಇಲ್ಲಿ ಪ್ರೊಟೆಸ್ಟರ್, ಅದು ಒಂದು ಅವೇರ್ನೆಸ್, ಸ್ಟೂಡೆಂಟ್ಗೆ ಅವೇರ್ನೆಸ್. ಈಗ ಮುಂದೆ ಅವ್ರು ಹೆಂಗೆ ಯಾರಿಗೆ ಗೆಲ್ಸ್ಬೇಕು, ಯಾರಿಗೆ ಇದ್ ಮಾಡ್ಬೇಕು ಅಂತ ಕಾಂಗ್ರೆಸ್ ಕಡೆಯಿಂದ ನಮ್ಮ ರಾಹುಲ್ ಗಾಂಧಿ, DK ಶಿವಕುಮಾರ್ ಕಡೆಯಿಂದ, ನಮ್ಮ ಕೀರ್ತಿ ಗಣೇಶ್ ಅವರು ಸ್ಟೇಟ್ ಪ್ರೆಸಿಡೆಂಟ್ NSUI ಅವ್ರ ಕಡೆಯಿಂದ ಈ ವ್ಯಾನ್ ಬಂದ್ಬಿಟ್ಟು ಇಡೀ ಕರ್ನಾಟಕನೇ ಮೂರು ದಿನ ಅಂದ ಒಂದ್ ಸಿಟಿಗೆ ಕೊಟ್ಟಿರೋದು. ಇವತ್ತು ಕೋಲಾರಲ್ಲಿ ಕೊಟ್ಬಿಟ್ಟು ನಾವು ಅವೇರ್ ಮಾಡಿಬಿಟ್ಟು ಎಲ್ಲ ಪೋಸ್ಟ್ ಕಾರ್ಡ್ ತರ ಇದೆ. ಪೋಸ್ಟ್ ಕಾರ್ಡ್ ಇದೆಯೋ, ಇದು ಪೋಸ್ಟ್ ಕಾರ್ಡ್. ಇದು ಇಲ್ಲಿ ಫಿಲ್ ಮಾಡಿಬಿಟ್ಟು ನೇಮು, ಕಾಲೇಜ್ ಹೆಸರು ಮತ್ತೆ ಸೈನ್ ಮಾಡಿಬಿಟ್ಟು ಡೈರೆಕ್ಟ್ ಆನರಬಲ್ ಪ್ರೈಮ್ ಮಿನಿಸ್ಟರ್ PM ಗೆ ಡೈರೆಕ್ಟ್, ಇದು ಇಡೀ ಕರ್ನಾಟಕದಲ್ಲಿ ಎಷ್ಟು ಸೈನ್ ಆಗುತ್ತೆ ಡೈರೆಕ್ಟ್ PM ಗೆ ಹೋಗ್ಬಿಟ್ಟು ಪೆಟಿಷನ್ ತರ ಅವ್ರು ರಿಸೈನ್ ಮಾಡಕ್ಕೆ ನಾವೆಲ್ಲ NSUI ಕಡೆಯಿಂದ ಕೋರುತ್ತೇನೆ.